ಈ ಒಂದು ಥ್ರಿಪ್ಸ್ ನುಸಿಗೆ ಹತೋಟಿ ಮಾಡಲಿಕ್ಕೆ ಈ ಒಂದು ನೀಲಿ ಬಣ್ಣದ ಅಂಟುಬಲೆ ಅಂತ ಬರ್ತದೆ. ಬ್ಲೂ ಸ್ಟಿಕ್ ಟ್ರ್ಯಾಪ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಇದನ್ನು ಎಕರೆಗೆ ಒಂದು 8ರಿಂದ 10 ಅಲ್ಲಲ್ಲೇ ಒಂದು ಬಂಬು ಸ್ಟಿಕ್ ಇಟ್ಕೊಂಡು ನಾವು ನೆಡೋದ್ರಿಂದ ಈ ಒಂದು ಥ್ರಿಪ್ಸ್ ನುಸಿ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನೀಲಿ ಬಣ್ಣಕ್ಕೆ ಆಕರ್ಷಣೆ ಆಗಿ ಈ ಒಂದು ಗಾಳಿ ಮುಖಾಂತರ ಏನು ಬರ್ತದೆ ಅದು ಬಂದು ಅಂಟ್ಕೊಳ್ಳುತ್ತೆ. ಸೊ ಈ ರೀತಿ ಅಂಟ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಕೀಟನ ಹತೋಟಿ ಮಾಡಿ ಮುಟ್ರೋಗವನ್ನು ಪ್ರಸಾರ ಮಾಡೋದನ್ನ ತಡಿಬೋದು. ಒಂದು ನಿಮಿಷ ಇನ್ನೂ ಸರಿ ಹೇಳುತ್ತೆ. ಪ್ಯಾಡಿ ಕ್ರಾಪ್ ಇಷ್ಟು ಅನುಕೂಲ ಆಗ್ತದಲ್ರಿ ಜಾಸ್ತಿ ಥ್ರಿಪ್ಸ್ ಅದು ಬ್ಲೂ ಹೇಳಿ. ಈ ಒಂದು ಥ್ರಿಪ್ಸ್ ನುಸಿನ ಹತೋಟಿ ಮಾಡಲಿಕ್ಕೆ ನಮಗೆ ಇನ್ನೊಂದು ವಿಧಾನ ಇದೆ. ಏನಪ್ಪ ಅಂತಂದರೆ ಈ ನೀಲಿ ಅಂಟುಬಲೆ ಅಥವಾ ಬ್ಲೂ ಸ್ಟಿಕ್ ಟ್ರ್ಯಾಪ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಈ ಒಂದು ಅಂಟುಬಲೆನ ನಾವು ಎಕರೆಗೆ 8ರಿಂದ 10 ಅಲ್ಲಲ್ಲಿ ಸಾಲಿನಲ್ಲಿ ಮಧ್ಯದಲ್ಲಿ ಬೊಂಬು ಸ್ಟಿಕ್ಕನ್ನು ಇಟ್ಟು ಅದಕ್ಕೆ ಕಟ್ಟೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಈ ಥ್ರಿಪ್ಸ್ ನುಸಿ ಸಾಮಾನ್ಯವಾಗಿ ಈ ಒಂದು ನೀಲಿ ಬಣ್ಣಕ್ಕೆ ಆಕರ್ಷಣೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಅಂಟುಬಲೆ ಇಡೋದ್ರಿಂದ ಗಾಳಿ ಮುಖಾಂತರ ಪ್ರಸಾರ ಆಗುವಂಥ ಒಂದು ಥ್ರಿಪ್ಸ್ ನುಸಿ ಏನಪ್ಪ ಅಂತಂದರೆ ಬಂದು ಈ ನೀಲಿ ಬಣ್ಣದ ಅಂಟುಬಲೆಗೆ ಅಂಟ್ಕೊಳ್ತದೆ. ಅದರಿಂದ ನಮಗೆ ಮುಟ್ರೋಗ ಪ್ರಸಾರ ಆಗೋದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡ್ಬೋದು.